ಮೆಟ್ರೋ ಪಿಲ್ಲರ್ ನಲ್ಲಿ ಬೆರುಕು ಬಿಟ್ಟ ಹಿನ್ನೆಲೆ 10 ದಿನದಲ್ಲಿ ಇದನ್ನ ಸರಿಪಡಿಸಲಾಗುತ್ತೆ ಅಂತ ಬಿಎಂಆರ್ಸಿಎಲ್ ನ ಪಿಆರ್ಒ ಯಶವಂತ್ ಚೌಹಾಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೆಟ್ರೋ ಪಿಲ್ಲರ್ ನಲ್ಲಿ ಬೆರುಕು ಬಿಟ್ಟಿರುವಂತಹ ವಿಚಾರವಾಗಿ ಈಗ 10 ದಿನಗಳಲ್ಲಿ ಈಗ ಅಲ್ಲಿ ಕ್ಲಿಯರ್ ಆಗುತ್ತೆ. ಎಲ್ಲವೂ ಕೂಡ ಏನೇನು ಟೆಕ್ನಿಕಲ್ ಫಾಲ್ಟ್ ಇದೆ ಅದನ್ನ ಸರಿಪಡಿಸ್ತೀವಿ ಅಂತ ಬಿಎಂಆರ್ಸಿಎಲ್ ನ ಪಿಆರ್ಒ ಯಶವಂತ್ ಚೌಹಾಣ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇವಲ 10 ದಿನ ಸಾಕು, ಎಲ್ಲವೂ ಕೂಡ ಸರಿಯಾಗುತ್ತೆ, ಪ್ರಯಾಣಿಕರು ಆತಂಕ ಪಡುವಂತ ಅಗತ್ಯ ಇಲ್ಲ. ರಾತ್ರಿಯ ವೇಳೆ ದುರಸ್ತಿ ಕಾರ್ಯ ಕೈಗೊಳ್ಳಬೇಕಾಗಿದೆ, ಹಾಗಾಗಿ ನಾವು ರಾತ್ರಿ ವೇಳೆ ದುರಸ್ತಿ ಮಾಡ್ತೀವಿ. ನಿನ್ನೆ ರಾತ್ರಿಯೇ ಉಕ್ಕಿನ ಆಧಾರ ಸ್ತಂಭವನ್ನ ನೀಡಲಾಗಿದೆ ಸಪೋರ್ಟ್ ಆಗಿ. ಈ ಬಗ್ಗೆ ತನಿಖೆಯನ್ನ ನಡೆಸಿ ನಾವು ಕ್ರಮವನ್ನ ಕೈಗೊಳ್ತೀವಿ. ಯಾಕೆ ಈ ರೀತಿ ಆಯ್ತು, ಏನ್ ತೊಂದರೆ ಆಯ್ತು, ಇದೆಲ್ಲವನ್ನ ಕೂಡ ನಾವು ಬಹಳ ವಿವರವಾಗಿ ತನಿಖೆಯನ್ನ ನಡೆಸ್ತೀವಿ. ಅದಾದ ನಂತರ ಸೂಕ್ತವಾದಂತಹ ಕ್ರಮವನ್ನ ಕೈಗೊಳ್ತೀವಿ. ಈಗ 10 ದಿನ ಬೇಕಾಗುತ್ತೆ. ಇದೆಲ್ಲ ಕೂಡ ಯಥಾಸ್ಥಿತಿಗೆ ಬರಬೇಕಾದ್ರೆ ಈಗಾಗಲೇ ಒಂದು ಟೈಮ್ ಅನ್ನ ಅವರು ತೆಗೆದುಕೊಂಡಿದ್ದಾರೆ. ಹನಿಕೊಂಬ ಅಂದ್ರೆ ಸಿಮೆಂಟ್ ಅಲ್ಲಿ ಹನಿಕೊಂಬ ಆಗಿ ಅದು ಸ್ವಲ್ಪ ಕ್ರಶ್ ಆಗ್ತದೆ. ಅದು ಹಂಗಾದಾಗ ಅದನ್ನ ರಿಪೇರಿ ಮಾಡ್ಬೇಕು ಅಷ್ಟೇ ನಾವು. ಆ ಪಿಲ್ಲರು ಪೈಲ್ ಕ್ಯಾಪ್ ಅದೇನು ತೊಂದರೆ ಇಲ್ಲ. ಅದು ಮೇಲ್ಗಡೆ ಕುತ್ಕೊಳ್ಳುತ್ತಲ್ಲೋ, ವೈರ್ಡ್ ಕುತ್ಕೊಳ್ಳುತ್ತಲ್ಲ, ಅಲ್ಲಿ ಆ ಕ್ರಾಸ್ ಬೀಮ್ ಬಂದಿದೆ, ಅಲ್ಲಿ ಅದ್ರಲ್ಲಿ ಸ್ವಲ್ಪ ಬಂದಿರೋದು ಅದನ್ನ ರೆಡಿ ಮಾಡ್ತಾರೆ. ಕ್ರಾಸ್ ಬೀಮ್ ಗರ್ಡರ್ ಅದ್ರಲ್ಲಿ ಹನಿಕೊಂಬಿರೋದು, ಅದನ್ನ ಚೆಕ್ ಮಾಡಿ ಇನ್ಸ್ಪೆಕ್ಷನ್ ಮಾಡಿದಾಗ ನೋಡಿದ್ದಾರೆ ಸ್ವಲ್ಪ ಏನೋ ಕ್ರಾಕ್ಸ್ ಎಲ್ಲ ಕಂಡಿದೆ, ರಿಪೇರಿ ಮಾಡಿಸ್ತಾ ಇದೀವಿ ಅಷ್ಟೇ. ಅದಕ್ಕೆ ಆಮೇಲೆ ಅದಕ್ಕೊಂದು ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟ್ ಅಂತ ಇರ್ತದೆ, ಅದು ಮಾಡ್ಬಿಟ್ಟು ಆಮೇಲೆ ಓಕೆ ನಾವ್ ಇಟ್ ಇಸ್ ಫೈನ್ ಅಂತ. ಇಟ್ ಟೇಕ್ಸ್ ಸ್ಲೋಲಿ ಮಾಡ್ಬೇಕು. ನಾನು ಇವಾಗ ಟ್ರೈನ್ ಓಡಾಡ್ತಿದೆ, ಅಲ್ಲಿ ಕುತ್ಕೊಂಡು ನಾನು ಮಾಡಕ್ ಆಗಲ್ಲ, ರಾತ್ರಿನೇ ಮಾಡ್ಬೇಕು. ಹಾಗಾಗಿ ಇಟ್ ಮೇ ಟೇಕ್ ಅಬೌಟ್ ಎ ವೀಕ್ ಟು 10 days ಕಂಪ್ಲೀಟ್. ಇವತ್ತು ಬೆಳಗ್ಗೆ ಅಲ್ಲಿ ಮಾಡ್ಬೇಕಾದ್ರೆ ಮೆಟ್ರೋ ಪಿಲ್ಲರ್ ಬೆರುಕು ವಿಚಾರ 2 ದಿನಗಳ ಹಿಂದೆಯೇ ಮಾಹಿತಿ ಇದೆ ಅಂತಿದ್ದಾರೆ ಸಿಎಂ. ಆದ್ರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಿಗೆ ಮಾಹಿತಿನೇ ಇಲ್ವಂತೆ. ಇದು ಈಗ ಬಹಳ ಗೊಂದಲ ಉಂಟು ಮಾಡ್ತಿರುವಂತಹ ವಿಚಾರ. ಒಂದ್ ಕಡೆ ಸಿಎಂ ನನಗೆ 2 ದಿನಗಳ ಹಿಂದೆಯೇ ಮಾಹಿತಿ ಇದೆ ಅಂತ ಹೇಳ್ತಾರೆ, ಆದ್ರೆ ನಗರಾಭಿವೃದ್ಧಿ ಸಚಿವರಿಗೆ ಇನ್ನೂ ಕೂಡ ಇದರ ಬಗ್ಗೆ ಮಾಹಿತಿನೇ ಇಲ್ವಂತೆ, ನನಗೇನು ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದಾರೆ. ಬಹಳ ಅಷ್ಟರ ಮಟ್ಟಿಗೆ ಅಲರ್ಟ್ ಆಗಿದ್ದಾರೆ ನಮ್ಮ ಪರಮೇಶ್ವರ್ ಅವರು. ಅವ್ರಿಗೆ ನಿಮ್ಮ ರಿಯಾಕ್ಷನ್ ಏನ್ ಸರ್ ಅಂತ ಕೇಳಿದಾಗ ಈ ಬಗ್ಗೆ ನನಗೆ ಯಾವುದೇ ಇನ್ಫಾರ್ಮೇಶನ್ ಇಲ್ಲ ಅಂತ ಪರಮೇಶ್ವರ್ ಅವರು ಹೇಳ್ತಾರೆ. ಇದು ನಿರ್ಲಕ್ಷ್ಯನ ಅಥವಾ ಉಡಾಫೆನ? ಮಾಹಿತಿಯನ್ನ ಪಡೆದ ನಂತರ ಈ ಬಗ್ಗೆ ನಾನು ಮಾತನಾಡ್ತೀನಿ. ಸಿಎಂ ಅವರಿಗೆ ಗೊತ್ತಿರುವಂತಹ ವಿಚಾರ, ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರಿಗೆ ಇನ್ನೂ ಕೂಡ ಮಾಹಿತಿ ಇಲ್ಲ. ಈ ಪಿಲ್ಲರ್ ಬೆರುಕು ಬಗ್ಗೆ ನನಗೇನು ಗೊತ್ತೇ ಇಲ್ಲ, ಮಾಹಿತಿ ಬಂದ ನಂತರ ನಾನು ನಿಮ್ಮ ಬಗ್ಗೆ ಅದ್ರ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. Bagus.